ನೋಡಿ, ಕ್ಷೇತ್ರ ಪುನರ್ವಿಂಗಡಣೆಯ ಮಸೂದೆಯನ್ನ ಮಂಡಿಸೋದಕ್ಕೆ ಈ ಅಧಿವೇಶನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸರ್ಕಾರ. ಸೊ ಕ್ಷೇತ್ರ ಮರುವಿಂಗಡಣೆ ಹೇಗಾಗತ್ತೆ ಅಂತ ನೀವು ನೋಡ್ತಾ ಹೋಗೋದಾದ್ರೆ ತೆರೆ ಮೇಲೆ ನೀವು ನಮ್ಮ ಸಂಖ್ಯೆಗಳನ್ನು ಕಾಣ್ತಾ ಇದ್ದೀರಾ. ಎಷ್ಟು ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ ಪ್ರಸಕ್ತ ಉದಾಹರಣೆಗೆ 80 ಕ್ಷೇತ್ರಗಳು ಇದ್ದಾವೆ, 40 ಇನ್ನು 120. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಇದ್ದಾವೆ, 14 ಆ್ಯಡ್ ಆನ್ ಆಗುತ್ತೆ, ಸೇರುತ್ತೆ. ಅಲ್ಲಿಗೆ 42 ಕ್ಷೇತ್ರಗಳಾಗತ್ತೆ ಒಟ್ಟು. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಹಾಗೆಯೇ ತಮಿಳುನಾಡಲ್ಲಿ 39 ಕ್ಷೇತ್ರಗಳು ಹೆಚ್ಚಳ, 39 ಕ್ಷೇತ್ರಗಳು ಇರೋದು, 20 ಕ್ಷೇತ್ರ ಒಟ್ಟು ಹೆಚ್ಚಳ ಆಗುತ್ತೆ. ಈಗ 59 ಆಗುತ್ತೆ ಟೋಟಲ್ ಸೀಟ್ಸ್. ಮಧ್ಯಪ್ರದೇಶದಲ್ಲಿ 29 ಸ್ಥಾನಗಳು, 15 ಹೆಚ್ಚಳ ಆಗುತ್ತೆ, 44 ಟೋಟಲ್ ಸೀಟ್ಸ್ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ 25 ಇದ್ದಾವೆ, 12 ಹೆಚ್ಚಳ ಆಗುತ್ತೆ, ಒಟ್ಟು 37 ಕ್ಷೇತ್ರಗಳಾಗತ್ತೆ. ಇನ್ನು ಈ ಹಿಂದೆ ಮಹಾರಾಷ್ಟ್ರ ಹೇಳ್ತಾ ಇದ್ದೆ, ಅಲ್ಲಿ ಈಗ 48 ಪ್ರಸಕ್ತ ಇದ್ದಾವೆ, 24 ಹೆಚ್ಚುವರಿ ಆದರೆ ಒಟ್ಟು 72 ಸ್ಥಾನಗಳಾಗತ್ತೆ. ಹೀಗೆ ಪ್ರತಿ ರಾಜ್ಯದಲ್ಲೂ ಕೂಡ ಹೆಚ್ಚುವರಿ ಸ್ಥಾನಗಳು ಜೋಡಣೆ ಆಗ್ತಾ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕ್ಷೇತ್ರ ಮರುವಿಂಗಡಣೆ ಆಗುತ್ತೆ. ಹೆಚ್ಚಿನ ಕ್ಷೇತ್ರಗಳು ಕೂಡ ಆಗುತ್ತೆ. ಬಿಹಾರದಲ್ಲಿ ಉದಾಹರಣೆಗೆ ನೋಡೋದಾದ್ರೆ ಕರೆಂಟ್ಲಿ 40 ಇದ್ದಾವೆ, ಅದಕ್ಕೆ ಇನ್ನು 20 ಹೆಚ್ಚಳ ಆಗುತ್ತೆ, ಒಟ್ಟು 60 ಕ್ಷೇತ್ರಗಳಾಗುತ್ತೆ. ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರಗಳು ಈಗ ಇದ್ದಾವೆ, ಇನ್ನೂ 10 ಅಂದರೆ ಮರುವಿಂಗಡಣೆ ಮಾಡಿದಾಗ 10 ಹೆಚ್ಚುವರಿ ಕ್ಷೇತ್ರಗಳು ಬರುತ್ತೆ, ಒಟ್ಟು 30 ಕ್ಷೇತ್ರಗಳಾಗುತ್ತೆ. ಒಡಿಶಾದಲ್ಲಿ 21, ಈಗ 8 ಹೆಚ್ಚುವರಿ ಕ್ಷೇತ್ರಗಳು ಸೇರ್ಪಡೆಯಾದರೆ 29 ಕ್ಷೇತ್ರಗಳಾಗುತ್ತೆ. ತೆಲಂಗಾಣದಲ್ಲೂ ಅಷ್ಟೇ, ಈಗ ಕರೆಂಟ್ಲಿ 17 ಇದೆ, ಅದಕ್ಕೆ ಇನ್ನು 7 ಅಂದರೆ ಮರುವಿಂಗಡಣೆ ಆದಾಗ 7 ಹೆಚ್ಚುವರಿ ಕ್ಷೇತ್ರಗಳಾಗುತ್ತೆ, ಒಟ್ಟು 24 ಲೋಕಸಭಾ ಕ್ಷೇತ್ರಗಳಾಗುತ್ತೆ. ಇದೇ ಪ್ರಕಾರವಾಗಿ ನಿಮಗೆ ವಿಧಾನಸಭಾ ಕ್ಷೇತ್ರಗಳು ಕೂಡ ಮರುವಿಂಗಡಣೆ ಆಗಬೇಕಾಗತ್ತೆ ಆಗ ಜನಸಂಖ್ಯೆಗೆ ಅನುಗುಣವಾಗಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈಗ ಕರೆಂಟ್ಲಿ 42 ಇದೆ, 21 ಹೆಚ್ಚುವರಿ ಕ್ಷೇತ್ರಗಳು ಬರ್ತವೆ ಮರುವಿಂಗಡಣೆ ಆದರೆ, ಒಟ್ಟು 63 ಲೋಕಸಭಾ ಕ್ಷೇತ್ರಗಳಾಗುತ್ತೆ. ಪಂಜಾಬಲ್ಲಿ 13 ಈಗ ಕರೆಂಟ್ಲಿ ಇರುವಂಥ ಲೋಕಸಭಾ ಕ್ಷೇತ್ರಗಳು, ಅದಕ್ಕೆ 6 ಕ್ಷೇತ್ರಗಳು ಮರುವಿಂಗಡಣೆ ಆದಾಗ ಆ್ಯಡ್ ಆನ್ ಆಗುತ್ತೆ, ಆವಾಗ 19 ಕ್ಷೇತ್ರಗಳು ಆಗುತ್ತೆ. ಛತ್ತೀಸ್ಗಢದಲ್ಲೂ ಅಷ್ಟೇ 11 ಇದ್ದಾವೆ, 6 ಸೇರಿದ್ರೆ 17 ಕ್ಷೇತ್ರಗಳು ಒಟ್ಟು ಹೆಚ್ಚುವರಿ ಆಗಲಿದೆ. 6 ಹೆಚ್ಚುವರಿ ಕ್ಷೇತ್ರಗಳು ಸೇರಿದ್ರೆ ಒಟ್ಟು 17 ಕ್ಷೇತ್ರ. ಅಸ್ಸಾಂನಲ್ಲಿ 14 ಕ್ಷೇತ್ರಗಳು ಕರೆಂಟ್ಲಿ ಇರ್ತಕ್ಕಂಥದ್ದು, 7 ಕ್ಷೇತ್ರ ಸೇರ್ಪಡೆ ಆದರೆ 21 ಕ್ಷೇತ್ರಗಳಾಗುತ್ತೆ. ಗುಜರಾತಲ್ಲಿ ಈಗ 26 ಲೋಕಸಭಾ ಕ್ಷೇತ್ರ ಇದೆ, ಅದಕ್ಕೆ 16 ಮರುವಿಂಗಡಣೆ ಆಗಿ 16 ಹೆಚ್ಚುವರಿ ಕ್ಷೇತ್ರಗಳಾದರೆ ಒಟ್ಟು 42 ಕ್ಷೇತ್ರಗಳು. ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ, ಜಾರ್ಖಂಡ್ ಇರ್ಬೋದು, ಹರಿಯಾಣ ಇರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ, ಮಧ್ಯಪ್ರದೇಶ ಇರ್ಬೋದು. ದೆಹಲಿಯಲ್ಲಿ ಈಗ 7 ಲೋಕಸಭಾ ಕ್ಷೇತ್ರಗಳಿದೆ, ದೆಹಲಿಯಲ್ಲಿ ಇನ್ನು 4 ಹೆಚ್ಚುವರಿಯಾಗಿ ಸೇರ್ಪಡೆ ಆಗುತ್ತೆ ಮರುವಿಂಗಡಣೆ ಆದರೆ, ಆಗ ಒಟ್ಟು 11 ಆಗುತ್ತೆ.